ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನನ್ನ ಹೆಸರು ರಾಘವೇಂದ್ರ ಅಂತ. ನಮ್ಮ ಮೊಮ್ಮಗ ಅವರು, ನಮ್ಮ ಅಣ್ಣನ ಮಗಳ ಮಗ ಅವರು ನಮ್ಮ ಮನೇಲಿ ಬಿಟ್ಬಿಟ್ಟು ಉಜ್ಜಯಿನಿಗೆ ಹೋಗಿದ್ದು ಮಗುನ. ಉಜ್ಜಯಿನಿಗೆ ಹೋಗಿ ನಾವು ಆ ಮಗುನ ಕರ್ಕೊಂಡು ದೇವಸ್ಥಾನಕ್ಕೆ, ಶಿವರಾತ್ರಿ ಪ್ರಯುಕ್ತ ದೇವಸ್ಥಾನಕ್ಕೆ ಕರ್ಕೊಂಡು ಹಿಂತಿರುಗ್ತಾ ಇದ್ವಿ. ವಾಪಸ್ ಬರಬೇಕಾದ್ರೆ ಕ್ಯಾರಿ ಫುಡ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ, ಅದ್ರ ಹತ್ರ ಪಾಸ್ ಆಗ್ತಾ ಇರಬೇಕು. ಆಪೋಸಿಟ್ ಇಂದ ಕಾರ್ ಒಂದು ಬಂದು, ಈಕ್ವಲೈಸರ್ ಅಂತ ಒಂದು ಕಾರು, ಆ ಕಾರ್ ಬಂದು ರಭಸವಾಗಿ ಬಂದು ಮಗು ಮೇಲೆ ಅಲ್ಲಿ ನಾವು ಬ್ರೇಕ್ ಹಾಕಿದಾಗ ನಮ್ಮ ಮಗ ಅಂದರೆ ನಮ್ಮ ಅಣ್ಣನ ಮಗ ಆಮೇಲೆ ನಮ್ಮ ಅಣ್ಣನ ಮಗಳು ಇಬ್ಬರು ಕೂತ್ಕೊಂಡಿದ್ರು, ಮಗುನ ಮುಂದ್ಗಡೆ ನಿಲ್ಸ್ಕೊಂಡಿದ್ರು. ಬ್ರೇಕ್ ಆಗಿತ್ತ ಅಲ್ಲಿ ಸರ್ಕಲ್ ರೋಡ್ ಪ್ರಾಬ್ಲಮ್ ಇರೋದ್ರಿಂದ ಬ್ರೇಕ್ ಹಾಕಿದ್ದಾರೆ. ಬ್ರೇಕ್ ಹಾಕಿದಾಗ ಮಗು ಕೆಳಗೆ ಬಿದ್ದಿದ್ದು ಇಮ್ಮಿಡಿಯೇಟ್ ರಭಸಕ್ಕೆ ಕಾರು ವೇಗವಾಗಿ ಬಂದು ತಲೆ ಮೇಲೆ ಹತ್ತಿಸ್ಕೊಂಡು ಹೋಗಿದೆ. ಮೇಡಮ್, ಇದಕ್ಕೆ ಮೂಲ ಕಾರಣ ಆ ಕಾರಣವ್ರು ಇದ್ರೇನು, ಇದಕ್ಕೆ ಮೂಲ ಕಾರಣದವರು ರೋಡೇ ಮೇಡಮ್. ರೋಡ್ ಅಭಿವೃದ್ಧಿ ಆಗದೆ ಇರೋದಕ್ಕೆ. ಇದು ಇವತ್ತಿಂದು ನೆನ್ನೆದು ಅಲ್ಲ ಮೇಡಮ್, ಇದು 15 ವರ್ಷ ಸತತ 15 ವರ್ಷದಿಂದ ಈ ಪ್ರಾಬ್ಲಮ್ ಇದೆ. ನಾವು ಸುಮಾರು ಸಲ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ, ಇದು ಮಾಡಿದ್ದೀವಿ, ಎಲ್ಲ ನಮ್ಮ ಕೈಲಿ ಆದಷ್ಟು ಮಾಡಿದ್ದೀವಿ. ಬಟ್ ಇದನ್ನು ಯಾರು PDO ಆಗಲಿ, PWD ಆಗಲಿ, ರೋಡ್ ವೈಂಡಿಂಗ್ ಕಾಂಟ್ರಾಕ್ಟರ್ಸ್ ಆಗಲಿ ಯಾರೂ ಸೀರಿಯಸ್ ಆಗಿ ತಗೋತಾ ಇಲ್ಲ ಮೇಡಮ್. ಆ ರೋಡ್ ಅಷ್ಟು ಒಂದು ಡೇಂಜರಸ್ ಆಗಿದೆ. ಇವತ್ತು ದಿನ 10-15 ಜನ ಬಿದ್ದು ಕಾಲು ಮುರ್ಕೊಂಡು, ಕೈ ಮುರ್ಕೊಂಡು, ಸೊಂಟ ಮುರ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನಾವು ಮೇಡಮ್ ಒಬ್ಬರು ಕೂಡ ಬಂದಿಲ್ಲ ಮೇಡಮ್. ನಮ್ಮ ಮನೆ ಬಾಗಿಲಿಗೂ ಬಂದಿಲ್ಲ, ಒಬ್ಬರು ಸ್ಪಂದಿಸಿಲ್ಲ. ಒಂದು ಫೋನ್ ಮೂಲಕವಾಗಲಿ, ಒಂದು ಡೈರೆಕ್ಟ್ ಆಗಿ ಯಾರು ಬಂದು ನಮ್ಮನ್ನು ಏನಾಯ್ತು ಹೆಂಗಾಯ್ತು ಅಂತ ಕೂಡ ಕೇಳಿಲ್ಲ. ಒಬ್ಬ ವ್ಯಕ್ತಿ ಮೆಂಬರ್ ಆಗಿರೋರು ನಮ್ಮ ರಮೇಶ್ ರೆಡ್ಡಿ ಅವರೊಬ್ಬರೇ ಅವರು ಹಾಸ್ಪಿಟ್ಲ್ ಗಂಟ ಬಂದು ಹೋದವರು. ತದನಂತರ ನೀವೆಲ್ಲ ಬಂದು ಮೀಡಿಯಾದವರೆಲ್ಲ ಬಂದ ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಮೆಂಬರ್ಗಳು ಮಾತ್ರ ಬಂದಿದ್ದಾರೆ. ಈ PDO ಆಗಲಿ, ಗ್ರಾಮ ಪಂಚಾಯತಿಯಿಂದ ಯಾರೂ ಬಂದಿಲ್ಲ, PDO ಬಂದಿಲ್ಲ, PWD ಅವ್ರ ಕಡೆಯಿಂದ ಬಂದಿಲ್ಲ. ಆಮೇಲೆ ಕಾಂಟ್ರಾಕ್ಟರ್ ಕೂಡ ಇಲ್ಲಿ ತನಕ ಬಂದು ಏನಾಯ್ತು ಸರ್ ಅಂತ ಕೇಳಿಲ್ಲ. MLA ಅವ್ರ ಸಾಹೇಬರಾಗಲಿ, MLA ಮೇಡಮ್ ಆಗಲಿ ಯಾರೂ ಬಂದಿಲ್ಲ ಮೇಡಮ್. ನಮ್ಮ ಶಾಸಕರು ಆಶ್ವಾಸನೆ ಕೊಟ್ಟರು. 6 ತಿಂಗಳ ಮುಂಚೆ ಮೇಡಮ್ ಈ ರೋಡ್ ಇದು ಮಾಡ್ತೀವಿ ಅಂತ 3 ದಿವಸದಲ್ಲಿ ರೋಡ್ ಆಗಿದ್ರು ಮೇಡಮ್. 3 ದಿವಸದಲ್ಲಿ ಆಗದು ಈಗ 6 ತಿಂಗಳಾಯ್ತು. ಇವತ್ತು ತನಕ ಇದು ಮಾಡ್ತಾರೆ. ದಿನನಿತ್ಯ 2-3 ಜನ ಹಾಸ್ಪಿಟಲ್ ಸೇರ್ತಾ ಇದ್ದಾರೆ. ನಾವು ಏನು ಬೇಡ್ಕೊತಾ ಇದೀವಿ ಅಂದರೆ, ನಮ್ಮ ಮಗು ನಾವು ಕಳ್ಕೊಂಡಿದ್ದೀವಿ, ಆ ದುಃಖದ ಜೊತೆಲಿ ಹೇಳ್ತಾ ಇದೀವಿ ಮೇಡಮ್. ಬೇರೆ ಯಾವ ಮಗುಗೂ ಈ ತೊಂದರೆ ಆಗಬಾರ್ದು. ಆದಷ್ಟು ಬೇಗ ಅವ್ರನ್ನ ಕೈ ಮುಗಿದು ನಾವು ಪ್ರಾರ್ಥಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, PDOಗಳಿಗೆ, ಕಾಂಟ್ರಾಕ್ಟರ್ಸ್ಗೆ ದಯವಿಟ್ಟು ನಮಗೆ ಒಳ್ಳೆ ನಡೆದಾಡೋ ರೋಡನ್ನು ಕೊಡಿ, ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಕೊಡಿ, ಒಳ್ಳೆ ಸ್ಟ್ರೀಟ್ ಲೈಟ್ಗಳು ಕೊಡಿ. ಇಷ್ಟೇ ನಮ್ಮ ಬೇಡಿಕೆ ಮೇಡಮ್. ಇವತ್ತಿಗೂ ನಾವು ಅದನ್ನು ಕೈ ಮುಗಿದು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಯಾರು ಅದು ಯಾಕೆ ಬರ್ತಿಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಇದೊಂದು ನಿಮ್ಮ ಕಡೆಯಿಂದ ಮಾಡಿಸ್ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ.